ಮೆಂತ್ಯ ಸೊಪ್ಪು ಅಂತಂದರೆ ನಂಗೆ ಬೇಡ ಅಂತ ಮೂಗು ಮುರಿಯೋ ಪುಟಾಣಿ ಮಕ್ಕಳೇನಾದರೂ ನಿಮ್ಮ ಮನೆಯಲ್ಲಿದ್ದಾರಾ ಅಥವಾ ದೊಡ್ಡವರಾದರೂ ಕೂಡ ಇಷ್ಟಪಟ್ಟು ತಿನ್ನಬೇಕಾ? ಹಾಗಿದ್ರೆ ಏನು ಮಾಡಬೇಕು? ಸ್ವಲ್ಪ ಕೂಡ ಕಹಿ ಆಗದೆ ಇರೋ ರೀತಿಯಲ್ಲಿ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯಲ್ಲಿ ಈ ಮೆಂತ್ಯ ಬಾತನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ತುಂಬಾ ಈಸಿಯಾಗಿದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸ್ಪೆಷಲಿ ಹೆಲ್ತ್ಗಂತೂ ತುಂಬಾ ಬೆನಿಫಿಟ್ಸ್ ಇದೆ. ಈ ಒಂದು ಮೆಂತ್ಯ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬಾ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ಒಂದು ಮೆಂತ್ಯ ಬಾತನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲಿಗೆ ಅಕ್ಕಿಯನ್ನು ಎಷ್ಟು ಬೇಕೋ ಅಷ್ಟು ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ಮೊದಲೇ ಬೆಳಗಿನ ಟೈಮ್ ಆಗಿರೋದ್ರಿಂದ ಬೇಗ ಕೆಲಸ ಕೂಡ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೋಬಹುದು. ಹಾಗಂತ ಜಾಸ್ತಿ ನೀರನ್ನು ಹಾಕ್ಕೊಂಡು ತುಂಬ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಾದರೆ ನಾವು ನೀರನ್ನು ಆ್ಯಡ್ ಮಾಡದೆ ಹಾಗೆಯೇ ರುಬ್ಕೊಳ್ತೀವಲ್ವ, ಬಟ್ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೋಬಹುದು. ರೀಸೆಂಟಾಗಿ ನಾನು ಅಮೆಝಾನಿಂದ ಒಂದು ಬುಲೆಟ್ ಮಿಕ್ಸಿಯನ್ನು ತರಿಸ್ಕೊಂಡಿದ್ದೆ. ಚಿಕ್ಕ ಚಿಕ್ಕ ಫ್ಯಾಮಿಲಿ ಇರುತ್ತಲ್ವ, ಅಂಥವ್ರಿಗೆ ಕಡಿಮೆ ಮಸಾಲೆಗಳನ್ನೆಲ್ಲ ರುಬ್ಕೊಳ್ಳೋ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ. ತುಂಬ ಅಂದರೆ ತುಂಬಾ ಈ ಸಣ್ಣ ಸಣ್ಣ ಮಸಾಲೆ ಏನಿರುತ್ತಲ್ವ, ಚಟ್ನಿ ಇರ್ಬೋದು, ಈ ಥರದ ಪೇಸ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ಲಾಗಿದೆ. ಕೆಲವು ಸೆಕೆಂಡ್ಸ್ಗಳ ಕೌಂಟಲ್ಲಿ ಮಸಾಲೆ ಕೂಡ ರೆಡಿ ಆಗಿಬಿಡ್ತು. ಇವಾಗ ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿರುವಂತಹ ಮಸಾಲೆ ಇರ್ಬೋದು, ಚಟ್ನಿ ಅಥವಾ ಯಾವುದಾದ್ರೂ ಜ್ಯೂಸನ್ನೆಲ್ಲ ಮಾಡ್ಕೋಬೇಕು ಅಂತಂದರೆ ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ. ಹಾಗೆ ಇವಾಗ ಒಂದು ಕುಕ್ಕರ್ಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಡ್ರೈ ಸ್ಪೈಸಸ್ನ ಸೇರಿಸ್ಕೋಬೇಕು. ಅಂದರೆ ಪಲಾವ್ಗೆಲ್ಲ ಏನು ಯೂಸ್ ಮಾಡ್ತೀವಲ್ವ ಅದೇ ಮಸಾಲೆ, ಚಕ್ಕೆ, ಲವಂಗ, ಕಾಳು ಮೆಣಸು, ಹಾಗೆಯೇ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ರ ಮೊಗ್ಗು ಅಂತ ಕರಿತೀವಲ್ವ ಅಥವಾ ಅನಾನಸ್ ಹೂವು ಅಂತ ಏನು ಕರಿತೀವಲ್ವ ಅದನ್ನೆಲ್ಲ ಸೇರಿಸ್ಕೊಂಡು ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲೇ ಒಂದು ಸ್ವಲ್ಪ ಸೋಂಪು ಕಾಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೋಂಪು ಕಾಳು ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೋಬಹುದು. ಎರಡೂ ಕೂಡ ತುಂಬಾ ಫ್ಲೇವರ್ ಕೊಡುತ್ತೆ. ಹಾಗೆಯೇ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಂಡಾಗ ಅದರದ್ದು ಘಮ ಏನಿರುತ್ತಲ್ವ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಇವೆಲ್ಲನೂ ಹಾಕ್ಕೊಂಡು ಘಮ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಯ್ತಲ್ವ. ಇವಾಗ ನಾನು ಉದ್ದುದ್ದಕ್ಕೆ ಈ ರೀತಿ ಸೀಳಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಈರುಳ್ಳಿ ಬೇಕಾಗಲ್ಲ, ಕೇವಲ ಒಂದು ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದು ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವಿನ ಫ್ಲೇವರ್ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವೇನು ಮಾಡಬೇಕಪ್ಪ ಅಂತಂದರೆ, ನೀವೇನಾದರೂ ರುಬ್ಕೊಳ್ಳೋ ಟೈಮಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ ಅಂತಂದರೆ ಈ ಟೈಮಲ್ಲಿ ನೀವು ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬಹುದು. ಆಲ್ರೆಡಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಮತ್ತೆ ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಹಾಗೆಯೇ ಇಲ್ಲಿ ಮೆಂತ್ಯ ಸೊಪ್ಪನ್ನು ಕೂಡ ಕ್ಲೀನಾಗಿ ಉಪ್ಪು ನೀರಿನಲ್ಲಿ ನೆನೆಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೆ. ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ನೋಡಿ, ಡೈರೆಕ್ಟಾಗಿ ಕೇವಲ ಸೊಪ್ಪನ್ನೇ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ದಂಟನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದೇನಾದರೂ ದಂಟನ್ನೆಲ್ಲ ವೇಸ್ಟ್ ಆಗುತ್ತೆ ಅನ್ನುವಂತಹ ಯೋಚನೆ ಏನಾದರೂ ಇದ್ದರೆ ಖಂಡಿತ ನೀವು ಅದನ್ನು ಸಾರು ಇಲ್ಲ ಪಲ್ಯಕ್ಕೆ ಯೂಸ್ ಮಾಡ್ಕೋಬಹುದು. ಈ ಒಂದು ಮೆಂತ್ಯ ಬಾತನ್ನು ಮಾಡ್ಕೊಳ್ಳೋವಾಗ ದಂಟನ್ನು ಉಪಯೋಗಿಸದೆ ಕೇವಲ ಸೊಪ್ಪನ್ನೇ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಈ ಕಬ್ಬಿಣ ಚಾಕುನಲ್ಲೆಲ್ಲ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿದ್ರೆ ಕಹಿ ಅಂಶ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ವ, ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತು ಅಂತಂದರೆ ಸ್ಟೀಲ್ ಚಾಕುನ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಇವಾಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅಲ್ವಾ, ತುಂಬ ಬೇಗ ಸಾಫ್ಟ್ ಆಗಿಬಿಡುತ್ತೆ ಮೆಂತ್ಯ ಸೊಪ್ಪು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆಗ್ತಾ ಬಿಟ್ಕೊಳ್ಳುವಂತಹ ಘಮದಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಅದು ಫ್ರೈ ಆಗಿದೆ ಅಂತ. ಅಲ್ಲಿವರೆಗೂ ಇದನ್ನು ಹುರ್ಕೊಂಡಿದ್ದಾದ ನಂತರ ರುಬ್ಬಿ ಇಟ್ಕೊಂಡಂತಹ ಮಸಾಲೆ ಇತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀವಲ್ವ ಆಲ್ರೆಡಿ. ಹಾಗೆಯೇ ಈ ಒಂದು ಪೇಸ್ಟಿನ ಜೊತೆಗೇ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಟೊಮೆಟೊ ಕೂಡ ಬೇಕಾಗಲ್ಲ, ಪಲಾವ್ಗೆಲ್ಲ ಯೂಸ್ ಮಾಡೋವಷ್ಟೇನು ಅವಶ್ಯಕತೆ ಇರಲ್ಲ. ಸಿಂಪಲ್ಲಾಗಿ ಅಷ್ಟೇ ಟೇಸ್ಟನ್ನು ಕೊಡುತ್ತೆ. ನ್ಯಾಚುರಲ್ ಅಂತಂದರೆ ಮೆಂತ್ಯ ಸೊಪ್ಪಿನ ಫ್ಲೇವರ್ ಏನಿದೆ ಅಲ್ವಾ ಅದೇ ಮೇನ್ ಆಗಿರುತ್ತೆ. ಸೊ ಬೇರೆ ಇಂಗ್ರೀಡಿಯೆಂಟ್ಸ್ ಅಷ್ಟಾಗಿ ಇದಕ್ಕೆ ಸೆಟ್ ಆಗಲ್ಲ. ಈ ಟೈಮಲ್ಲೇ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಗ್ತಾ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಅದ್ರ ಜೊತೆಯಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಒಂದು ಸ್ವಲ್ಪ
ಇದಕ್ಕೆ ನಾನು ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಜ ಹೇಳಬೇಕು ಅಂತಂದರೆ ಮೆಂತ್ಯ ಬಾತ್ಗೆ ಯಾವುದೇ ಒಂದು ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಮ್ಮ ಮನೆಯಲ್ಲಿ ಕೇವಲ ಧನಿಯಾ ಪುಡಿಯನ್ನಷ್ಟೇ ಹಾಕಿ ಮಾಡಿದ್ರೆ ಅಷ್ಟಾಗಿ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಪಲಾವ್ ಮಸಾಲೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಬಾತ್ಗೆ ಏನಿದೆ ಅಲ್ವಾ, ಕೇವಲ ಧನಿಯಾ ಪುಡಿ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಮೆಂತ್ಯ ಸೊಪ್ಪಿನ ಫ್ಲೇವರಲ್ಲೇ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಬಾತು. ನಿಮ್ಮ ಮನೆಯಲ್ಲಿ ಲೈಕ್ ಆಗಲ್ಲ ಅನ್ನೋ ಆಗಿದ್ರೆ ಒಂದು ಸ್ವಲ್ಪ ಮಸಾಲೆಯನ್ನು ಆ್ಯಡ್ ಮಾಡಿಕೊಂಡು ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ ಆಯಿತಾ. ನಂತರ ಇಲ್ಲಿ ಫ್ರೆಶ್ ಆಗಿರುವಂತಹ ಬಟಾಣಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಕಂಪ್ಲೀಟ್ಲಿ ಆಪ್ಷನಲ್ ಆಗಿದೆ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಕೇವಲ ಒಂದು ರೈಸನ್ನಷ್ಟೇ ತಿನ್ನೋದಕ್ಕಷ್ಟು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಧ್ಯೆ ಮಧ್ಯೆ ಕಾಳುಗಳು ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಈ ಗ್ಲಾಸ್ನಲ್ಲಿ 1.5 ಗ್ಲಾಸ್ನಷ್ಟು ರೈಸನ್ನು ತೊಳೆದು ಇಟ್ಕೊಂಡಿದ್ನಲ್ವಾ, ಅದಕ್ಕೆ ಇವಾಗ ಡಬಲ್ ಅಂತಂದರೆ 1.5 ಗ್ಲಾಸ್ಗೆ 3 ಗ್ಲಾಸ್ನಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನೆನಪಿನಲ್ಲಿ ಇಟ್ಕೊಳ್ಳಿ, ಈ ಒಂದು ಮೆಂತ್ಯ ಬಾತ್ಗೆ ನಿಮಗೆ ಲೈಕ್ ಆಗೋ ಹಾಗಿದ್ರೆ ಆಲೂಗಡ್ಡೆ, ಕ್ಯಾಪ್ಸಿಕಮ್ ಅಥವಾ ಕ್ಯಾರೆಟ್ ಇದನ್ನು ಕೂಡ ಸೇರಿಸ್ಕೋಬಹುದು. ಆದರೆ ಮೆಂತ್ಯ ಸೊಪ್ಪು ಏನಿರುತ್ತಲ್ವ ಆ ಫ್ಲೇವರ್ ಒಡೆದು ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಅನಿಸಲ್ಲ. ಬೇರೆ ತರಕಾರಿಗಳು ನಿಮಗೆ ಲೈಕ್ ಆಗೋ ಹಾಗಿದ್ರೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಟ್ರೈ ಮಾಡ್ಕೋಬಹುದು. ಇವಾಗ ನೀರನ್ನು ಹಾಕ್ಕೊಂಡಿದ್ದಾಯ್ತಲ್ವ, ಇದು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನಂತರ ಈ ಟೈಮಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದಾದ ನಂತರ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪದ ಘಮ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಪ್ಪ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಇವೆಲ್ಲನೂ ಹಾಕ್ಕೊಂಡಿದ್ದಾದ ನಂತರ ನೋಡಿ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಇಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೀರೆಲ್ಲ ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ, ಈ ಟೈಮಲ್ಲಿ ಇದಕ್ಕೆ ನಾನು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ತೊಳೆದು ನೆನೆಸಿ ಇಟ್ಕೊಂಡಿರೋ ಅಕ್ಕಿ ಆಗಿರೋದ್ರಿಂದ ಮತ್ತೆ ತೊಳ್ಕೊಳ್ಳೋದಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೈಸನ್ನು ಸೇರಿಸ್ಕೊಂಡಿದ್ದಾದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು 1 ವಿಷಲನ್ನು ಮಾತ್ರ ಕೂಗಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ರೈಸು ನೆಂದಿರುತ್ತೆ. ಹಾಗೆಯೇ ನಮ್ಮ ಕಡೆಯಲ್ಲಿ ಇರುವಂತಹ ನೀರೇನಿದೆ ಅಲ್ವಾ, ತುಂಬಾ ನ್ಯಾಚುರಲ್ ಆಗಿ ತುಂಬಾ ತೆಳುವಾಗಿರುವಂತಹ ನೀರಾಗಿರೋದ್ರಿಂದ ಅಷ್ಟು 3 ವಿಷಲ್ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮ್ಮಲ್ಲಿ ಹೇಗಿರುತ್ತೆ ಅಂದರೆ ಕೆಲವೊಂದು ಕಡೆನಲ್ಲ ನೀರು ತುಂಬಾ ದಪ್ಪ ಇರುತ್ತೆ ಅಲ್ವಾ, ತುಂಬ ಬೇಗ ಬೇಯಲ್ಲ ರೈಸೆಲ್ಲ. ಅಂಥವ್ರಾಗಿದ್ದರೆ ಖಂಡಿತ 3 ವಿಷಲ್ ಕೂಗಿಸ್ಕೊಳ್ಳಿ. ಸೊ ನಿಮಗೆ ಐಡಿಯಾ ಇರುತ್ತೆ ಅಲ್ವಾ ರೈಸ್ ಬೇಯೋದಕ್ಕೆ ಎಷ್ಟು ವಿಷಲ್ ಬೇಕು ಅನ್ನೋದು, ಅದ್ರ ಮೇಲೆ ನೀವು ವಿಷಲನ್ನು ಕೂಗಿಸ್ಕೋಬಹುದು. ನಾನಿಲ್ಲಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದನ್ನು ವಿಷಲ್ ಕೂಗೋದಕ್ಕೆ ಕೂಡ ಇವಾಗ ಬಿಡ್ತಾ ಇದ್ದೀನಿ. ಕುಕ್ಕರ್ ವಿಷಲ್ ಕೂಗಿ ಪೂರ್ತಿಯಾಗಿ ಕೂಲಾಗಿದೆ. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮೆಂತ್ಯ ಬಾತ್ ಅಂತ. ನೋಡಿದ್ರೆ ಇವಾಗಲೇ ತಿಂದ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಆದರೆ ಬಿಸಿ ಬಿಸಿ ಇರೋವಾಗ ನಾವು ಸರ್ವ್ ಮಾಡಿಕೊಂಡ್ರೆ ನೀರು ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಸ್ವಲ್ಪ ಅಂದರೆ ಆರಬೇಕು, ಒಂದು 10ರಿಂದ 15 ನಿಮಿಷನಾದರೂ. ನಾನಂತೂ ಈ ರೈಸ್ ಐಟಮ್ ಏನೇ ಇದ್ದರೂ ಕೂಡ ಒಂದು ಅರ್ಧ ಗಂಟೆ ಬಿಟ್ಟೇ ಸರ್ವ್ ಮಾಡ್ಕೊಳ್ಳೋದು. ಬಟ್ ಬೆಳಗ್ಗೆ ಟೈಮ್ ಆಗಿರೋದ್ರಿಂದ ಮಗಳಿಗೆ ಸ್ಕೂಲ್ಗೆ ಲೇಟ್ ಆಗ್ತಾಯಿತ್ತು ಅಂತ ಬೇಗ ಓಪನ್ ಮಾಡಿ ಅವಳಿಗೆ ತಟ್ಟೆಗೆ ಹಾಕ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಫ್ಲೇವರ್ಫುಲ್ಲಾಗಿ ಬಂದಿತ್ತು. ನನ್ನ ಮಗಳಂತೂ ಯಾವತ್ತೂ ಬಾಕ್ಸ್ಗೆ ತೊಗೊಂಡು ಹೋಗಲ್ಲ. ಅಂದರೆ ಸ್ಕೂಲಲ್ಲಿ ಅವ್ರಿಗೆ ಮಿಡ್ ಡೇ ಮೀಲ್ಸ್ ಅಂತ ಕಾನ್ಸೆಪ್ಟ್ ಇದೆ ಇಲ್ಲೆಲ್ಲ. ಸೊ ಊಟ ತೊಗೊಂಡು ಹೋಗಲ್ಲ. ಈ ರೀತಿ ರೈಸ್ ಐಟಮನ್ನು ಮಾಡಿದ ದಿನ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಹೋಗಿರ್ತಾಳೆ. ಫ್ರೆಂಡ್ಸ್ ಜೊತೆ ಎಲ್ಲ ಈ ಬ್ರೇಕ್ ಪೀರಿಯಡ್ ಇರುತ್ತಲ್ವ, ಆ ಟೈಮಲ್ಲಿ ಶೇರ್ ಮಾಡಿಕೊಂಡು ತಿಂತಾಳೆ. ಫ್ರೆಂಡ್ಸ್ ಕೂಡ ತುಂಬಾ ಇಷ್ಟಪಡ್ತಾರೆ. ನಾನೇನಾದರೂ ರೈಸ್ ಐಟಮ್ನ ಮಾಡಿದಾಗ ತೊಗೊಂಡು ಹೋಗ್ತಾಳಲ್ವ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ನನಗೂ ತುಂಬಾ ಖುಷಿ ಅನಿಸುತ್ತೆ ಅವರೆಲ್ಲ ಇಷ್ಟಪಟ್ಟು ತಿನ್ನೋವಾಗ. ತುಂಬಾ ಉದುರಾಗಿ ಚೆನ್ನಾಗಿ ಬಂತು ಈ ಒಂದು ಮೆಂತ್ಯ ಬಾತು. ಖಂಡಿತ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇರುವಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವ್ರು ಪೇಜನ್ನು ಫಾಲೋ ಮಾಡಿ. ಇಂಥದ್ದೇ ಹೆಲ್ದಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.